ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ವೀಣಾ ಯೂಟ್ಯೂಬ್ ಚಾನಲ್ ಡೈಲಿ ಜಾಬ್ ಅಪ್ಡೇಟ್ಸ್ಗಾಗಿ ವೀಣಾ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚು ಕಮೆಂಟ್ ಹಾಕಿ. ಓಕೆನಾ? ನಮ್ಮನ್ನು ಕೂಡ ನೀವು ಬೆಳೆಸಿ. ಬನ್ನಿ ಇವತ್ತು ನೋಡೋಣ ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್. ಏನಪ್ಪ ಇದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್? ಯಾವ್ಯಾವ ರೀತಿಯ ಅಪ್ಡೇಟ್ಸನ್ನು ತರ್ತಿದ್ದಾರೆ ಇವರು ಅಂತ ನೋಡೋಣ. ಕೊನೆಯವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಕೊಡ್ತಕ್ಕಂಥ ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನಾನು ಹೇಳಿರ್ತಕ್ಕಂತಹ ಮ್ಯಾಟರನ್ನು ನೀವು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ಓಕೆ, ಸರ್ಕಾರ ಮೊದಲೇ ಹೇಳಿತ್ತು ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗುತ್ತೆ, ಯಾವುದೇ ರೀತಿ ಸ್ಟಾಪ್ ಆಗಲ್ಲ. ಸೊ ಅಡೆತಡೆಗಳು ಉಂಟಾಗ್ತವೆ, ಬಟ್ ಹಣವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಟೈಮ್ ಆಗಬಹುದು, ಬಟ್ ಅಟ್ ಅ ಟೈಮ್ಗೆ ನಿಮಗೆ ಅಕೌಂಟಿಗೆ ಅಮೌಂಟ್ ಹಾಕ್ತೀವಂತ ಅವರು ಹೇಳಿದ್ದಾರೆ. ಯಾಕೆ ಮತ್ತೆ ಸಡನ್ಲಿ ಈ ರೀತಿ ನಿಲ್ಲಿಸಿದಾರಪ್ಪ ಅಂತಂದರೆ, ಅವರು ಮರುಪರಿಶೀಲನೆ ಮಾಡ್ತಿದ್ದಾರೆ. ಯಾಕೆ ಮರುಪರಿಶೀಲನೆ ಮಾಡ್ತಿದ್ದಾರೆ ಅಂದರೆ, ಕೆಲವು ಕಡೆ ಏನಾಗಿದೆಯಪ್ಪ ಅಂತಂದರೆ, ಈಗ ಗೃಹಲಕ್ಷ್ಮಿಯರು ಅಥವಾ ವಯಸ್ಸಾಗಿರುತ್ತೆ ಅಥವಾ ಏನೋ ಒಂದು ಸಂಬಂಧಿತ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿರ್ತಾರಲ್ಲ, ಸೊ ಅವರು ಡೆತ್ ಆಗಿರ್ತಾರೆ. ಅಂತಹ ಕುಟುಂಬದವರು ಏನು ಮಾಡ್ತಿದ್ದಾರೆ, ಅವ್ರು ಡೆತ್ ಆಗಿದ್ದರೂ ಕೂಡ ಅವರಿಗೆ ಹಣ ಹೋಗ್ತಿದೆ. ಸೊ ಇದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತಿದೆ. ಸೊ ಗೃಹಲಕ್ಷ್ಮಿಯ ಅವರು ಸತ್ತೋಗಿರ್ತಾರಲ್ವ, ಸೊ ಅವರು ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿಲ್ಲ. ಸೊ ಇದಕ್ಕಾಗಿ ಏನು ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಯಾರ್ಯಾರು ಸತ್ತಿದ್ದಾರೆ, ಬದುಕಿರೋದು ಯಾರು, ಅವ್ರು ಯಾರಿಗೆ ಅಮೌಂಟನ್ನು ಹಾಕಬೇಕು, ಪ್ರತಿಯೊಂದನ್ನು ಸರ್ಕಾರ ಏನು ಮಾಡುತ್ತೆ, ಕೂಲಂಕುಷವಾಗಿ ಅಧ್ಯಯನ ಮಾಡಿ ಯಾರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು. ಈಗ ಮತ್ತೆ ಹೊಸ ಅಪ್ಡೇಟ್ ತಂದಿದ್ದಾರೆ. ಮನೆಯಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರ್ತಾರಲ್ವ, ಸೊ ಅವರಿಗೆ ಕೊಡಬಾರ್ದು ಅಂತ ನ್ಯೂಸ್ ಇದೆ, ಬಟ್ 100% ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ನ್ಯೂಸ್ ಇದೆ. ಸೊ ನೋಡೋಣ ಏನೇನು ಕೊಡ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಆತಂಕ ಬೇಡ. ನೀವು ಮುಂಚೆನೇ ತೊಗೊತಿದ್ರೆ ಅಮೌಂಟು ಬರುತ್ತೆ. ಓಕೆನಾ? ಹಣ ಬರೆದಿದ್ರೆ ಏನು ಮಾಡಬೇಕು? ಕೆಲವರು ಕ್ವಶನ್, ಮೇಡಮ್ ನಮಗೆ ಹಣ ಬರೆದಿದ್ರೆ ನಾವೇನು ಮಾಡಬೇಕು? ಸೊ ನಿಮ್ಮ ಬ್ಯಾಂಕ್ ಖಾತೆನ ಹೋಗಿ ಫಸ್ಟು ಪರಿಶೀಲನೆ ಮಾಡ್ಕೊಳ್ಳಿ. KYC ಅಪ್ಡೇಟ್ ಆಗಿದೆಯಾ ಇಲ್ವಾ, ರೇಷನ್ ಕಾರ್ಡ್ನ ವಿವರ ಕರೆಕ್ಟ್ ಆಗಿದೆ ಇಲ್ವಾ. ಸೊ ಎಲ್ಲಾದರೂ ತಪ್ಪು ಮಾಹಿತಿ ಇದ್ದರೆ ಬರಲ್ಲ. ಸೊ ಹತ್ತಿರದ ಕರ್ನಾಟಕವನ್ನು ಗ್ರಾಮ್ 1ಗೆ ನೀವು ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿ. ಹೊಸದಾಗಿ ಅರ್ಜಿ ಹಾಕೋರು ಅಂದರೆ, ಈಗ ಮನೆಯಲ್ಲಿ ಅಣ್ಣ ತಮ್ಮ ಕೂಡು ಕುಟುಂಬ ಇರುತ್ತೆ. ಸೊ ಅವರು ಯಾವುದೋ ಒಂದು ಕಾರಣದಿಂದ ಬೇರೆ ಆಗಿ ಹೊಸ ರೇಷನ್ ಕಾರ್ಡ್ ತಗೊಂಡಿರ್ತಾರೆ. ಅದರಲ್ಲಿ ಅವರು ಹೆಂಡ್ತಿ ಮೇನ್ ಮನೆ ಒಡತಿ ಅಂತಂದು ಹೇಳಿ ಮೇನ್ ಕುಂದಿಸ್ಬಿಟ್ಟಿರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು, ಹೋಗಿ ಅರ್ಜಿ ಸಲ್ಲಿಸಿ ನೋಡೋಣ, ನಿಮಗೂ ಅದೃಷ್ಟ ಇದ್ದರೆ ಬರಬಹುದು. ಸೊ ಓಕೆ, ಗೃಹಲಕ್ಷ್ಮಿ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟೆ. ಸೊ ಇದೇ ರೀತಿಯ ವಿಡಿಯೋಗಳು ಜಾಬ್ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಬಗ್ಗೆ, ಗ್ರಾಮ ಪಂಚಾಯಿತಿ ಬಗ್ಗೆ, ಈಗ ಪೋಸ್ಟ್ ಆಫೀಸ್ ಬಗ್ಗೆ ಪ್ರತಿಯೊಂದು ಮಾಹಿತಿನ ಕೊಡ್ತೀನಿ. ಜಾಬ್ ಅಂದರೆ ಜಾಬ್ ಬಗ್ಗೆನೇ ಅಲ್ಲ. ಸೊ ಸರ್ಕಾರದ ಪ್ರತಿಯೊಂದು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ನಿಮಗೆ ಡೈಲಿ ಹೊಸದಾಗಿರ್ತಕ್ಕಂಥ ವಿಷಯನ ತಿಳಿಸ್ಲಿಕ್ಕೆ ನಾನೇನು ಮಾಡ್ತೀನಿ, ಒಂದು ಮ್ಯಾಟರನ್ನು ರೆಡಿ ಮಾಡ್ಕೊತೀನಿ. ಓಕೆ, ನಿಮಗೋಸ್ಕರ, ನಿಮಗೆಲ್ಲರಿಗೂ ತಿಳಿಸೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿ ಮ್ಯಾಟರನ್ನು ಕಂಪ್ಯೂಟರಲ್ಲಿ ರೆಡಿ ಮಾಡಿಕೊಂಡು ಏನು ಹೇಳಬೇಕು, ಹೊಸ ಅಪ್ಡೇಟ್ಗಳನ್ನು ಏನು ಕೊಡ್ತಾ ಹೋಗೋಣ ಜನರಿಗೆ, ಯಾವ ರೀತಿ ಮಾಹಿತಿ ಕೊಡಬೇಕು, ಇವರಿಗೆ ಜಾಬ್ ಹೆಸರಿಗೆ ಜಾಬು, ಇದೇ ರೀತಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ, ಇವರು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರಬಹುದು, ಸರ್ಕಾರಿ ಯೋಜನೆಗಳು ಪ್ರತಿದಿನ ಡೈಲಿ ಅಪ್ಡೇಟ್ಸ್ ಏನು ಬರ್ತಾವೋ ನಿಮಗೆ ಹೆಚ್ಚು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಓಕೆನಾ? ಈ ಡೈಲಿ ಒಂದೊಂದು ಹಾಕ್ತಿದ್ದೀನಿ ವಿಡಿಯೋ. ಸೊ ಸಮಯ ಸಿಡಿ, ನಾನು ಜಾಬ್ ಹೋಗ್ತೀನಲ್ವ, ನನಗೆ ಸಮಯ ಸಿಕ್ಕಾಗೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಏನು ಮಾಡ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ನನ್ನ ವಿಡಿಯೋನ ನೀವು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ಹಾಕೋಂಥ ವಿಡಿಯೋ ನಿಮಗೆಲ್ಲ ಬರ್ತಾ ಹೋಗ್ತವೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ಕೂಡ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಬೇಕು.
ಸೊ ನಾನು ಕೂಡ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ನನಗೂ ವಿಡಿಯೋ ಮಾಡಿ ಹಾಕಬೇಕು ಅನಿಸುತ್ತೆ. ಧನ್ಯವಾದಗಳು.